ರೋಲ್ಸ್ ಮತ್ತು ಕಬಾಬ್ ಗೈಸ್ ತಿಂದ್ಬಿಟ್ಟು ಸಿಗ್ತಾನೆ. ಬಾಯ್. ಸೊ ಗೈಸ್ ಮಧ್ಯಾಹ್ನ ಟಯರ್ ಎಲ್ಲ ಸರಿ ಮಾಡಿಸ್ಕೊಂಬಂದು ನಾನು ಮತ್ತೆ ಎಲ್ಲಿಗೂ ಹೋಗಲಿಲ್ಲ ಗೈಸ್. ಇದಾಗೆ ಸೊ ಗೈಸ್ ಗುಡ್ ಮಾರ್ನಿಂಗ್. ಸೊ ಇದು ಮುಖ ದೊಡ್ಡ ಫ್ರೆಶ್ ಅಪ್ ಆಗಿದ್ದಾನೆ ಗೈಸ್. ಸೊ ಗಂಟೆ 5:41 ಆಯಿತು. ಸೊ ಹೋಗೋಸಿದ ಹೋಟೆಲ್ ಹೋಗಿ ಸಿಗ್ತಾನೆ ನಿಮಗೆ. ಓಕೆ ಬೈ ಗೈಸ್. ಈಗ ಸ್ವಲ್ಪ ಕೈ ನೋವು ಸ್ವಲ್ಪ ಕಮ್ಮಿ ಆಗಿದೆ ಗೈಸ್ ಒಂದೆರಡು ದಿನದಿಂದ. ಸೊ ತೊಂದರೆ ಇಲ್ಲ. ಸೊ ಇವತ್ತು ನಾನು ಹೋಗ್ತೀನಿ ಅಂತ ಹೇಳಿದೆ ಡ್ಯೂಟಿಗೆ. ಸೊ ಹೋಗೋ. ಸೊ ಹೋಟೆಲ್ ಹೋಗಿ ಸಿಗ್ತಾನೆ ನಿಮಗೆ. ಬಾಯ್. ಸೊ ಗೈಸ್ ಸ್ವಲ್ಪ ಲೈಟಾಗಿ ಕತ್ತಲೆ ಹಾಗೆ ಉಂಟು. ಸೊ ಅಷ್ಟೊಂದು ಬೆಳಕಾಗಿಲ್ಲ. ಸೊ ಹೋಗು ಗೈಸ್. ಸೊ ಹೋಟೆಲ್ ಹೋಗಿ ಸಿಗ್ತೇನೆ ನಿಮಗೆ. ಓಕೆ. ಸೊ ಹೊರಡು. ವೆದರ್ ಒಳ್ಳೆ ಚೆನ್ನಾಗಿದೆ ಗೈಸ್. ಕೂಲ್ ಆಗಿದೆ. ಸೊ ಹೋಟೆಲ್ ಹೋಗಿ ಸಿಗ್ತೆ. ಬಾಯ್. ಸೊ ಗೈಸ್ ಈಗ ಹೋಟೆಲ್ ಹತ್ರ ಬಂದೆ. ಸೊ ಓಕೆ ಒಳಗೆ ಹೋಗುವ. ಸೊ ಗೈಸ್ ಈಗ ಕಿಚನಿಗೆ ಬಂದೆ. ಸೊ ಏನಿಲ್ಲ ಹೊಡೆ ಕೆಲಸ ಮಾಡುವ ಗೈಸ್. ಸೊ ಎಲ್ಲ ಕೆಲಸ ಮಾಡ್ಕೊಂಡು ಮಾಮೂಲಿ ಟೈಮಿಗೆ ಸಿಗ್ತೇನೆ ನಾನು ನಿಮಗೆ. ಓಕೆ ಓಕೆ ಬೈ ಗೈಸ್. ಸೊ ಗೈಸ್ ಈಗ ರೂಮಿಗೆ ಬಂದೆ. ಬಿಸಿಲುಂಟು ಗೈಸ್. ಮಳೆ ಬಂದು ಬಿಸಿಲು ಬಂದರೆ ಎಲ್ಲ ಇದು ಆಗ್ತಾ ಇರ್ತದೆ. ಅಷ್ಟಕ್ಕೆ 11:30 ಆಯಿತು ಗೈಸ್. ಸೊ ಸೀದಾ ಹಾಗೆ ಬಂದೆ ನಾನು ಹೋಟ್ಲಿಂದ. ಊಟ ಮಾಡಲಿಲ್ಲ, ತಿಂಡಿ ಯಾವಾಗಲೇ ಮಾಡಿದೆ ಅಷ್ಟೇ, ಹೊಟ್ಟೆ ಅಷ್ಟಿರಲಿಲ್ಲ. ಸೊ ಹಾಗಾಗಿ ಸೀದಾ ಹಾಗೆ ಬಂದೆ ಗೈಸ್. ಸೊ ಗಾಡಿ ಸ್ವಲ್ಪ ಸರ್ವಿಸಿಗೆ ಇಡಲಿಕ್ಕೆ ಉಂಟು. ಸೊ ಚೈನ್ ಟೈಟ್ ಮಾಡಿಸ್ಬೇಕು. ಆದರೆ ಅದು ಟಯರ್ ಒಂದು ಚೇಂಜ್ ಮಾಡಿಸು ಅಂತ ಅಂದ್ಕೊಳ್ತಿದ್ದೀನಿ ಗೈಸ್. ಅದು ಎದುರುಗಡೆದು ಟಯರ್ ಫುಲ್ಲು ಫ್ಲ್ಯಾಟ್ ಆಗಿ ಹೋಗಿದೆ. ಟಯರ್ ಅದು ಫುಲ್ಲು ಫ್ಲ್ಯಾಟ್ ಆಗಿದೆ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ ಗೈಸ್. ಓಕೆ ನೋಡುವ ಇವತ್ತಿನ ದಿನಚರಿ ಏನಾಗಿದೆ ಅಂತ. ಕೈ ಸಿಕ್ಕಾಪಟ್ಟೆ ನೋಯ್ತಾ ಇತ್ತು, ಆಗಲಿಲ್ಲ. ಸೊ ಹಾಗಾಗಿ ಸೀದಾ ಬಂದೆ ಗೈಸ್. ಓಕೆ ಬಾಯ್. ನೋಡುವ ಏನಾಗುತ್ತೆ ಅಂತ. ಸೊ ಗೈಸ್ ಮಣಿಪಾಲ್ ಹತ್ರ ಬಂದಿದ್ದೀನಿ. ಪ್ರೋಮೋಟೋ ಗ್ಯಾರೇಜ್ ಹತ್ರ ಬಂದಿದ್ದೀನಿ. ಸೊ ಇಲ್ಲೇ ಗಾಡಿನ ಚೈನ್ ಟೈಟ್ ಮಾಡಿಸು ಅಂತ. ಮತ್ತು ಸ್ವಲ್ಪ ಗಾಡಿ ಹಾರ್ಡ್ ಆಗಿದೆ, ಅದೊಂದು ಸರ್ವಿಸ್ ಮಾಡಲಿಕ್ಕೆ ಹೇಳಿದ್ದೀನಿ. ಸೊ ಈಗ ಅವರೊಂದು ರೈಡ್ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ. ಅದೊಂದು ಸ್ವಲ್ಪ ಗೊತ್ತಾಗಬೇಕಲ್ಲ ಏನು ಹಾರ್ಡ್ ಆಗಿದೆ ಅಂತ. ಗಾಡಿ ಸ್ಮೂತ್ ಇಲ್ಲ, ರಫ್ ಆಗಿದೆ. ಸೊ ಅದಕ್ಕೋಸ್ಕರ. ಸೊ ಓಕೆ ಗಾಡಿ ಏನಾಗಿದೆ ಏನಿಲ್ಲ ನೋಡು. ಹೋಗಿದ್ದಾರೆ ಅವರು, ಈಗ ಬರಬೇಕು ಗೈಸ್. ಇನ್ನೆಷ್ಟು ಬಿಲ್ ಮಾಡ್ತಾರೆ ಗೊತ್ತಿಲ್ಲ. ಸೊ ನೋಡು ಏನಾಗುತ್ತಂತ. ಪ್ರೋಮೋಟೋ ಗ್ಯಾರೇಜ್ ಶಾಪ್ ಗೈಸ್. ಬಾಯ್. ಸರ್ 2,000 ಅಣ್ಣ. ಇಲ್ಲಿ 300 ರೂಪಾಯಿ 400 ರೂಪಾಯಿ ಆಗುತ್ತದೆ ಅಂತ 2,000. 300 ರೂಪಾಯಿ 400 ರೂಪಾಯಿ ಪ್ಲಾಟ್ಫಾರ್ಮ್ ಮಾಡ್ತೀವಿ ಮರ ನಾವು. ಸೊ ಗೈಸ್ ಫ್ರಂಟ್ ಟಯರ್ ಅದನ್ನು ಚೇಂಜ್ ಮಾಡಿಸ್ಬೇಕಂತ ಹೇಳಿದ್ರು. ಗ್ಯಾರೇಜ್ ಅವ್ರ ಹತ್ರ ಕೇಳಿದೆ. ಸೊ ಮಳೆಗಾಲ ಅಲ್ಲ, ಸೊ ಸ್ಕಿಡ್ ಆಗ್ಬೋದು, ಅದನ್ನು ಚೇಂಜ್ ಮಾಡಿಸಿ ಅಂತ ಹೇಳಿದರು. ಫುಲ್ ಫ್ಲ್ಯಾಟ್ ಆಗಿ ಹೋಗಿದೆ ಗೈಸ್. ಸೊ ಅದಕ್ಕೋಸ್ಕರ ನಾನು ಚೇಂಜ್ ಮಾಡಿಸಿಬಿಡುವ ಅಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ಈಗ ಇಟ್ಟಿದ್ದೇನೆ. ಇಲ್ಲಿ ಚೇಂಜ್ ಮಾಡ್ತಾರೆ ಗೈಸ್ ಅವರು. ನನ್ನ ಟೈರ್ ಒಂದು ಹಾಕ್ಸ್ಕೊಂಡು ಹೋಗೋ ಗೈಸ್. ಊಟ ಮಾಡಬೇಕು, ನೋಡುವ ಮತ್ತೆ ಏನಾಗುತ್ತೆ ಅಂತ. ಟೈರ್ ಚೇಂಜ್ ಮಾಡ್ತಾಯಿದ್ದಾರೆ. ಸೊ ತೆಗೆದ ಮೇಲೆ ಕಾಣುತ್ತೆ ನೋಡಿ ಗೈಸ್ ನನ್ನ ಗಾಡಿ. ಅದು ಹಾಕ್ತಾರೆ ಈಗ ಹೊಸ ಟೈರ್ ಟಯರ್. ಓಕೆ
ಸೊ ಗೈಸ್ ಫೈನಲ್ ರೆಡಿ ಇದೆ. ಸೊ ಹೊರಡುವ ಈಗ. ಸೊ ಗೈಸ್ ಊಟ ಮಾಡಿರಲಿಲ್ಲ, ಸೊ ಅದಕ್ಕೆ ಚಿಕನ್ ನೂಡಲ್ಸ್ ತಿಂತಾ ಇದ್ದೀನಿ. ಸೊ ಓಕೆ, ರೂಮಿಗೆ ಹೋಗಿ ಸಿಗ್ತೇನೆ ಗೈಸ್. ಚಿಕನ್ ನೂಡಲ್ಸ್ ಮತ್ತು ಕಬಾಬ್ ಗೈಸ್ ತಿಂದ್ಬಿಟ್ಟು ಸಿಗ್ತೇನೆ. ಬಾಯ್. ಸೊ ಗೈಸ್ ಈಗ ರೂಮಿಗೆ ಬಂದೆ. ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್. ಓಕೆ ಬಾಯ್. ಸೊ ಗೈಸ್ ಮಧ್ಯಾಹ್ನ ಟಯರ್ ಎಲ್ಲ ಸರಿ ಮಾಡಿಸ್ಕೊಂಬಂದು ನಾನು ಮತ್ತೆ ಎಲ್ಲಿಗೂ ಹೋಗಲಿಲ್ಲ ಗೈಸ್, ಇದಾಗೆ ಮಲ್ಕೊಂಡಿದ್ದೆ. ಸೊ ಈಗ ಎದ್ದು ಬಂದಿದ್ದೇನೆ. 10 ಗಂಟೆ ಆಗ್ತಾ ಬಂತು. ಸೊ ಓಕೆ, ಎಗ್ ರೋಲ್ ತಿನ್ಸಿದ ಹೋಗ್ತಾನೆ ಇಲ್ಲಿಂದ. ಸೀದಾ ಹೋಗಿ ಮಲ್ಕೊಡೋದು ಗೈಸ್, ಇನ್ನೇನಿಲ್ಲ. ಸೊ ಗೈಸ್ ಈಗ ಜಸ್ಟ್ ರೂಮಿಗೆ ಬಂದೆ. ಸೊ ಊಟ ಮಾಡ್ಲಿಕ್ಕೆ ಹೋಗಿದ್ದೆ, ಸೊ ಊಟ ಮಾಡಲಿಲ್ಲ. ಸೊ ಎಗ್ ರೋಲ್ ತಿಂದು ಸೊ ಅಲ್ಲಿಂದ ಹಾಗೆ ಸೀದಾ ಬಂದೆ ಗೈಸ್. ಸೊ ಓಕೆ, ಟಾಟಾ ಬೈ ಬೈ, ಸ್ಟೇ ಸೇಫ್, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ ಗೈಸ್, ಬಾಯ್.